ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಕ್ಚುಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ವ, ಆ ಡಿಸೈನ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಎಳ್ಕೋಬೇಕು. ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡು 2 ಲೈನು ಜರಿ ಥ್ರೆಡ್ ಹಾಕ್ಕೊತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಈಸಿಯಾಗಿದೆ. ಯಾರು ಬೇಕಾದರೂ ಹಾಕೋಬೋದು ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಮಧ್ಯದಲ್ಲಿ ಸ್ಟೋನ್ ಆಗಿರ್ಬೋದು, 3mm ಬೀಡ್ಸ್ ಆಗಲಿ, ಯಾವ ಥರ ರೀತಿ ಬೀಡ್ಸ್ ಬರೋದಿಲ್ಲ. 2 ಲೈನು ಜರಿ ಥ್ರೆಡ್ಡು, 2 ಲೈನು ಸಿಲ್ಕ್ ಥ್ರೆಡ್ಡು, 1 ಲೈನು ಶುಗರ್ ಬೀಡ್ಸ್ ಹಾಕಿ ವರ್ಕ್ನ ಕಂಟಿನ್ಯೂ ಮಾಡ್ತೀರಿ ನೋಡಿರಿ ಡಿಸೈನ್ನ. ನೋಡಿರಿ, ಮತ್ತೆ ಕೆಳಗಡೆ ಇನ್ನೊಂದು ಲೈನ್ ಇದು ಜರಿ ಥ್ರೆಡ್ ಹಾಕ್ಕೊಂಬರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಈ ನೀಡ್ಲು ಎಲ್ಲ ಇದನ್ನೇ ಬಳಸ್ತಿದ್ದೀನಿ ನೋಡಿರಿ, ಅಂದರೆ ಜರಿ ಥ್ರೆಡ್ಗೂ ಮತ್ತು ಸಿಲ್ಕ್ ಥ್ರೆಡ್ಗೂ. ಒಂದು ಎಳೆ ಹಾಕೋಕ್ಕೂ ಇದೆ, 2 ಎಳೆ ಹಾಕೋಕ್ಕೂ ಇದೆ, 3 ಎಳೆ ಹಾಕೋಕ್ಕಿದೆ, 4 ಎಳೆ ಹಾಕೋಕ್ಕೂ ಇದೇ ನೀಡಲೇ ಬಳಸ್ತಿದ್ದೀನಿ ನೋಡಿರಿ. ನೋಡಿ ಇಲ್ಲಿ ಎಂಡ್ ಲಾಕ್ ಮಾಡ್ತಿದ್ದೀನಿ. ಈಗ 3 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ಚೈನ್ ಸ್ಟಿಚ್ ಹಾಕೋದಕ್ಕೆ ನಾವು ಸಿಲ್ಕ್ ಥ್ರೆಡ್ನ 3 ಎಳೆನೇ ತಗೊತೀವಿ. 2 ತಗೊಳಲ್ಲ, 1 ತಗೊಳಲ್ಲ, 4 ತಗೊಳಲ್ಲ, 3 ಎಳೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ 3 ಎಳೆ ಲೈನ್ ತೊಗೊಂಡು ಚೈನ್ ಸ್ಟಿಚ್ ಹಾಕ್ತೀನಿ ನೋಡಿರಿ. ಫಸ್ಟ್ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಕರೆಕ್ಟಾಗಿ ಹಾಕೋದು ಗೊತ್ತಿರಬೇಕು. ಎಷ್ಟು ಎಳೆ ಆದರೂ ಎಳೆ ಜಾಸ್ತಿ ಆದಂಗೆಲ್ಲ ಜರುಗಿಬಿಡುತ್ತೆ ಅಂತ ಕೆಲವರು ಹಿಂಜರಿತಾರೆ. ಬಟ್ ಕರೆಕ್ಟಾಗಿ ಹಾಕ್ಬೇಕು. ನೀಡ್ಲು ಥ್ರೆಡ್ ಒಳಗಡೆ ನೀಡ್ಲು ಹಾಕಿ ಮೇಲೆ ಕೇಳ್ಕೊಂತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಎಳೆ ಎಷ್ಟಾದರೂ ನಡೆಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಡಿಸೈನು. ಇದು ಆ್ಯಕ್ಚುಲಿ ಸೂಜಿ ದಾರದಲ್ಲೂ ಹಾಕ್ಕೋಬೋದು ನೋಡಿ. ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ಫಾರ್ವರ್ಡ್ ರಿವರ್ಸ್ ಈ ಥರನೇ ಬರ್ತಾ ಇರೋದು. ಆಗಲೇ ಎಳೆ ಏನಾದರೂ ಮಿಸ್ ಆಯ್ತಂದರೆ ಲೈನಲ್ಲಿ ಗೊತ್ತಾಗುತ್ತೆ ನೋಡಿರಿ, ದಪ್ಪ ಸಣ್ಣ. ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿರಿ ಡಿಸೈನ್ ಮಾತ್ರ. ಈಗ ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿರಿ. ಎಳೆ ಎಷ್ಟನ್ನು ಇರಲಿ, ಹಾಕೋ ಮೆಥಡ್ ಒಂದೇ ನೋಡಿ.
ಕೆಳಗಡೆ ಕರೆಕ್ಟಾಗಿ ಇಟ್ಕೊಂಡಿರಿ. ಲೂಸ್ ಬಿಟ್ಟರೆ ಎಳೆಗಳು ವೇರಿಯೇಷನ್ ಆಗ್ತಿರುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂತು. ಈಸಿಯಾಗಿ ಹಾಕ್ಬೋದು ನೋಡಿರಿ, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟು 2 ಲೈನು ಸಿಲ್ಕ್ ಥ್ರೆಡ್ಡು, 2 ಲೈನ್ ಜರಿ ಥ್ರೆಡ್ಡು, 2 ಲೈನ್ ಸಿಲ್ಕ್ ಥ್ರೆಡ್ಡು, ಈಗ 1 ಲೈನು ಶುಗರ್ ಬೀಡ್ಸ್ ಹಾಕ್ತಿದ್ದೀನಿ ನೋಡಿ. ಈಗ ಥ್ರೆಡ್ನ ಲಾಕ್ ಮಾಡ್ಕೊತೀನಿ ಫಸ್ಟು. ಈಗ ನೋಡಿ 1 ಲೈನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಅಂತ ಹೋಗಿ. 2 ತಪ್ಪಿದರೆ 3 ಬೀಡ್ಸ್ ಹಾಕ್ಬೇಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ ಡಿಸೈನ್. ಸಿಂಪಲ್ ಆಗಿರೋ ಡಿಸೈನೇ ತೋರಿಸ್ತಿದ್ದೀನಿ ನೋಡಿರಿ, ಗ್ರ್ಯಾಂಡಾಗಿರೋ ತೋರಿಸ್ತಾನೆ ಇಲ್ಲ. ಇಲ್ಲಿ ನೋಡಿ 2 ಹಾಕ್ಕೊಂತ ಬರ್ತಾಯಿದ್ದೀನಿ. 2 3 ಇಷ್ಟ್ರಾಗೆ ಇರ್ರಿ. 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದು, ಬಟ್ 4 ಹಾಕಕ್ಕೆ ಹೋಗ್ಬೇಡಿ. ಈಗ ಎಂಡ್ ಲಾಕ್ ಮಾಡ್ತೀನಿ ನೋಡಿ. ಈಗ ಶುಗರ್ ಬೀಡ್ಸ್ ಆಯ್ತಲ್ವ, ಇದ್ರ ಮೇಲೆ ಡಿಸೈನ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಶುಗರ್ ಬೀಡ್ಸ್ ಆಯ್ತಲ್ವ, ಈಗ ಡಿಸೈನು ವಿ ಶೇಪಲ್ಲಿ ಬರುತ್ತೆ ನೋಡಿರಿ. ಹಿಂಗೆ ಈ ಜಿಗ್ಜಾಗ್ ಶೇಪ್ ಬರುತ್ತಲ್ಲ ಆ ಥರ 4 ಕಟ್ ವರ್ಕ್ ಬೀಡ್ಸ್ ಬಿಡ್ತಾ ಹೋಗ್ತೀನಿ. ಇದಕ್ಕೇನು ಮಾರ್ಕಿಂಗ್ ಅವಶ್ಯಕತೆ ಇಲ್ಲ ನೋಡಿ. ಕರೆಕ್ಟಾಗಿ 4 ಕಟ್ ವರ್ಕ್ ಬೀಡ್ಸ್ ಬಿಟ್ಟು ಸ್ವಲ್ಪ ವಿ ಶೇಪಲ್ಲಿ ಬಿಡ್ಕೊಂತ ಹೋಗ್ರಿ. ಈ ಥರ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಮತ್ತು 4 ಕಟ್ ವರ್ಕ್ ಬೀಡ್ಸು ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕಿ 4 ಕಟ್ ವರ್ಕ್ ಬೀಡ್ಸ್ ಬಿಡ್ತೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕೋದು ಈ ಮೂಲೆ ಕರೆಕ್ಟಾಗಿ ಬರಲಿ ಅಂತ. ಈಗ ಮತ್ತೆ 4 ಕಟ್ ವರ್ಕ್ ಬೀಡ್ಸ್ ಬಿಡ್ತೀನಿ ನೋಡಿ. ಮತ್ತು ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಈಗ ಮತ್ತೆ 4 ಕಟ್ ವರ್ಕ್ ಬೀಡ್ಸು. ಈಗ ಮತ್ತೆ 4 ಕಟ್ ವರ್ಕ್ ಬೀಡ್ಸ್ ಬಿಡ್ತೀನಿ ನೋಡಿ. ಕರೆಕ್ಟಾಗಿ 4 ಕರೆಕ್ಟಾಗಿ ಬಿಡಿ, ಯಾಕಂದರೆ ಶೇಪು ಒಂದೇ ಥರ ಇರ್ಬೇಕು, ಅದಕ್ಕೋಸ್ಕರ ಸೈಜು ಮತ್ತು ಶೇಪು ಒಂದೇ ಥರ ಬರ್ಬೇಕು, ಅದಕ್ಕೋಸ್ಕರ ನೋಡಿ. ಕರೆಕ್ಟಾಗಿ 4 ಬಿಡ್ತಾಯಿದ್ದೀನಿ. ಈಗ ಮತ್ತೆ 4 ಬಿಡ್ತಾಯಿದ್ದೀನಿ. ಮತ್ತು 4 ಬಿಟ್ಟು ಚೈನು ಎಕ್ಸ್ಟ್ರಾ ಚೈನು. ಚೈನು ಎಕ್ಸ್ಟ್ರಾ ಚೈನು. ಈಗ ಮತ್ತೆ 4 ಬಿಡ್ತೀನಿ ನೋಡಿ. ಈಗ ಬಿಟ್ಟು ಎಂಡ್ ಲಾಕ್ ಮಾಡ್ತೀನಿ ನೋಡಿ. ನೋಡಿ ಈ ಥರ ಎಂಡ್ ಲಾಕ್ ಮಾಡಿದ್ದೀನಲ್ವ, ಇಲ್ಲಿ ಕೆಳಗಡೆ 3 ಬೀಡ್ಸ್ ಹಾಕ್ತೀನಿ. ಇದ್ರ ಮಧ್ಯದಲ್ಲಿ ಒಂದು ವಿ ಶೇಪಲ್ಲಿ ಬೀಡ್ಸ್ ಹಾಕ್ತೀನಿ, ಒಂದು ಶೇಪಲ್ಲಿ ಲವಂಗ ನಾಟ್ ಹಾಕ್ತೀನಿ ನೋಡಿರಿ, ಚಮಕಿ ಬಾಯಿಸಿ. ಇದರಲ್ಲೂ ಅಷ್ಟೇ ಅದು ಯಾವ ಥರ ಹಾಕೋದಂತ ತೋರಿಸ್ತೀನಿ ತಡೀರಿ. ಈಗ ಇವುಗಳ ಮಧ್ಯೆ 3 ಬೀಡ್ಸ್ ಹಾಕ್ತೀನಿ ನೋಡಿ.
ಈ ಥರ ಹಾಕೋದಕ್ಕಿಂತ ಎಂಡ್ ಲಾಕ್ ಮಾಡೋದು ಬೇಗ ಆಗುತ್ತೆ ಅನಿಸುತ್ತೆ. ಅಥವಾ ಇಲ್ಲಿ ವಿ ಶೇಪ್ ಬಂದಿರ್ತಲ್ಲ ಅಲ್ಲಿಂದ ಮತ್ತೆ ಚೈನ್ ಹಾಕ್ಕೊಂತಾನೆ ಬರ್ರಿ, ಯಾಕಂದರೆ ಇದು ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ನಿಮಗೆ ಕಾಣೋದಿಲ್ಲ. ಇಲ್ಲ ನಾವು ಬೇರೆ ದಾರ ಕಾಣುತ್ತೆ ಅನ್ನೋದಾದರೆ ಏನು ಮಾಡಿ, ಎಂಡ್ ಲಾಕ್ ಮಾಡಿ, ಈಸಿಯಾಗುತ್ತೆ ನೋಡಿ. ನೋಡಿರಿ ಎಷ್ಟು ಫಾಸ್ಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಿದ್ದು ನೋಡಿರಿ. ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿದೆ, ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಇಲ್ಲ ನಾವು ಈ ಥರ ಕಂಟಿನ್ಯೂಸ್ ಆಗಿ ಹಾಕಿದರೆ ಕಾಣಿಸುತ್ತೆ ಅಂದರೆ ಏನು ಮಾಡಿ, ಇಲ್ಲಿ ಎಂಡ್ ಲಾಕ್ ಮಾಡ್ಕೊತ ಬರ್ರಿ. ಆ್ಯಕ್ಚುಲಿ ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ಕಾಣೋದಿಲ್ಲ ನೋಡ್ರಿ ಇಲ್ಲೆಲ್ಲೂ. ಈಗ ಇವುಗಳ ಮಧ್ಯೆ ಯಾವ ಥರ ಹಾಕೋದಂತ ತೋರಿಸ್ತೀನಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಡಿಸೈನ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬೀಡ್ಸ್ ಬರುತ್ತೆ, ಇಲ್ಲಿ ಲವಂಗ ನಟ್ ಬರುತ್ತೆ, ಬೀಡ್ಸು ಲವಂಗ ನಟು, ಬೀಡ್ಸು ಲವಂಗ ನಟು, ಬೀಡ್ಸ್ ಬರುತ್ತೆ. ಫಸ್ಟು ನಾನು ಬೀಡ್ಸ್ ಹಾಕೋದು ಹೇಳ್ತೀನಿ. ಈಗ ಇವು ಚಮಕಿನ ಎರಡಕ್ಕೂ ಬಳಸ್ತಿದ್ದೀವಿ ನೋಡಿ. ಇದು ಬೀಡ್ಸ್ ಹಾಕೋದಕ್ಕೆ ಅವರು ಈ ಕಲರ್ ಬಳಸಿದ್ದಾರೆ, ನನ್ನ ಹತ್ರ ಈ ಕಲರ್ ಇಲ್ಲ, ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಬಳಸ್ತಾಯಿದ್ದೀನಿ ನೋಡಿ. ಈಗ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ಈ ಚಮಕಿ ಒಳಗಡೆ ಒಂದು ಚೈನ್ ಹಾಕಿ ಈಗ ಬೀಡ್ಸ್ ಬಿಡ್ತಾಯಿದ್ದೀನಿ. ಈಗ ಮತ್ತೆ ಚೈನ್ ಹಾಕಿ ಈಗ ಮತ್ತೆ ಮೇಲ್ಗಡೆ ಹೋಗ್ತಾಯಿದ್ದೀನಿ ನೋಡಿರಿ. ಮೇಲ್ಗಡೆ ಹೋಗಿ ಈಗ ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸ್ ಬರ್ತಾಯಿದ್ದೀನಿ. ಇವು ಸ್ವಲ್ಪ ಚಮಕಿ ಅವು ಇವು ಎಕ್ಸ್ಟ್ರಾ ಐಟಮ್ಸ್ ಜಾಸ್ತಿ ಬಳಸ್ದಂಗೆಲ್ಲ ಸ್ವಲ್ಪ ಲೇಟೇ ಆಗೋದು, ವರ್ಕು ಫಾಸ್ಟ್ ಆಗೋಲ್ಲ ನೋಡಿ. ಈಗ ಚೈನ್ ಹಾಕಿ ಇದರೊಳಗಡೆ ಮತ್ತೆ ಬೀಡ್ಸ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಮೇಲ್ಗಡೆ ಹೋಗಿ ಈಗ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂತೀನಿ ನೋಡಿ. ಈಗ ಚಮಕಿ ಬಳಸ್ತಿದ್ದೀನಿ. ಈಗ ಚೈನ್ ಹಾಕಿ ಚಮಕಿ ಒಳಗಡೆಯಿಂದ ಮತ್ತೆ ಬೀಡ್ಸ್ ಬಿಟ್ಟು ಮತ್ತೆ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಚಮಕಿ ಹಾಕೋ ಸ್ವಲ್ಪ ಲೇಟ್ ಅನಿಸುತ್ತೆ, ಬಟ್ ಮಿಕ್ಕಿದ್ದೆಲ್ಲ ಹಾಕ್ಬೋದು ನೋಡಿರಿ, ಈಸಿಯಾಗಿ ಹಾಕ್ಬೋದು. ಈಗ ಇಲ್ಲಿ ಲವಂಗ ನಾಟ್ ಬರುತ್ತೆ, ಮತ್ತೀಗ ಇಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಸೇಮ್ ಇವಾಗ ಹೆಂಗೆ ಹಾಕಿದ್ದು ನನಗೆ ಚೈನ್ ಹಾಕಿ ಮತ್ತು ಚಮಕಿ ಒಳಗಡೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೀಗ ಬೀಡ್ಸ್ ಬಿಟ್ಟು ಮತ್ತೆ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಚೈನ್ ಹಾಕಿ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಹೋಗಿ ಚೈನ್ ಹಾಕಿ ಈಗ ಚಮಕಿ ಒಳಗಡೆಯಿಂದ ಮತ್ತೆ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಚೈನ್ ಹಾಕಿ ಮತ್ತು ಬೀಡ್ಸ್ ಹಾಕಿಬಿಟ್ಟು ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿರಿ. ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಮೇಲ್ಗಡೆ ಹೋಗ್ತೀನಿ. ಮತ್ತು ಚಮಕಿ ಒಳಗಡೆ ಈಗ ಚಮಕಿ ಒಳಗಡೆಯಿಂದ ಹಾಕ್ತೀನಿ. ಮತ್ತು ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಬೀಡ್ಸ್ ಹಾಕೋದಕ್ಕೆ ಚಮಕಿ ಕಲರು ಥ್ರೆಡ್ ಕಲರೇ ತೊಗೊಂಡಿದ್ದಾರೆ, ಬಟ್ ನನ್ನ ಹತ್ರ ಥ್ರೆಡ್ ಕಲರ್ ಇಲ್ಲ ಅಂತ ನಾನೇನು ಮಾಡಿದೆ, ಗೋಲ್ಡ್ ಕಲರೇ ಹಾಕಿದ್ದೀನಿ ನೋಡಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇಲ್ಲೊಂದು ಬೀಡ್ಸ್ ವರ್ಕ್ ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲಿ ಮಾಡಿದರೆ ನಡೆಯುತ್ತೆ, ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ ನೋಡಿ. ಯಾಕಂದರೆ ಲಾಸ್ಟ್ ಅಲ್ವಾ, ಇಷ್ಟು ತೋರಿಸಿದ್ರೂ ಸಾಕು, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಥ್ರೆಡ್ಡು ಮತ್ತು ಇಲ್ಲಿ ಬೀಡ್ಸು ಮತ್ತು ಇಲ್ಲಿ ಥ್ರೆಡ್ಡು.
ಈಗ ಬೀಡ್ಸ್ ಇನ್ನೊಂದು ತೋರಿಸ್ತೀನಿ. ಏನು ಚಮಕಿ ಹಾಕ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅಷ್ಟು ಬಿಟ್ಟರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದನ್ನ ಸೂಜಿ ಥರದಲ್ಲೂ ಹಾಕ್ಬೋದು ನೋಡಿರಿ, ಈಸಿ ಆಗುತ್ತೆ. ನಾವು ಕ್ರೋಶ ಕಡ್ಡಿಲೇ ಹಾಕ್ಬೇಕಂತೇನಿಲ್ಲ, ಸೂಜಿ ಥರದಲ್ಲೂ ಸಹ ಹಾಕಿದ್ರು ಇಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇವುಗಳ ಮಧ್ಯೆ ನಾನೇನು ಮಾಡ್ತೀನಿ, ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಚಮಕಿನೇ ಬಳಸಿ ಹಾಕ್ತಾಯಿದ್ದೀನಿ ನೋಡಿ. ಈಗ ವಿ ಶೇಪಲ್ಲಿ ಹಾಕಿದ್ಮೇಲೆ ಈಗ ಮಧ್ಯದಲ್ಲಿ ಹಾಕ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಸೆಂಟ್ರಲ್ಲೇ ತಗೊಳ್ಳಿ. ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂತು. ಹಾಕ್ತಿರಲ್ವ ಕರೆಕ್ಟಾಗಿ ಒಂದೇ ಸೈಜ್ಗೆ ಬರಂಗೆ ಹಾಕಿ, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ನೋಡಿರಿ ಕರೆಕ್ಟಾಗಿ ಲೈನ್ ಎಳೆದ್ರು ಕರೆಕ್ಟಾಗಿ ಬಂದಿರುತ್ತೆ, ಆ ಥರ ಹಾಕಿದ್ದೀನಿ. ಈಗ ಮತ್ತೆ ಈ ಕಡೆ ಹಾಕ್ತಿದ್ದೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ಇದು ಫಸ್ಟ್ನೇದು ಸ್ವಲ್ಪ ಈ ಕಡೆ ಹಾಕ್ಬೇಕಾಗಿತ್ತು ಒಂಚೂರು, ಅದಕ್ಕೆ ನೋಡಿ ನೀಟಾಗಿ ಹಾಕೊಂಬಿಡಿ. ಈಗ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಈ ಸೈಡಲ್ಲಿ ಯಾವ ಬಂದಿರ್ತಾವೆ ಅದೇ ಅಳತೆಗೆ ಹಾಕ್ಕೊಂತ ಬರ್ರಿ. ಈಗ ನೆಕ್ಸ್ಟು ಸೆಂಟ್ರಲ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಸೆಂಟ್ರಲ್ಲೇ ಬರೋ ಥರ ಹಾಕಿ. ನೋಡಿರಿ ಬೀಡ್ಸ್ ಹಾಕಿರ್ಬೋದು, ಥ್ರೆಡ್ ಆಗಿರ್ಬೋದು, ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದೇ ಲೈನಲ್ಲಿ ಬಂದಿದೆ ನೋಡಿರಿ. ಡಿಸೈನ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನೋಡಿ, ಈಸಿಯಾಗಿದೆ, ಯಾರು ಬೇಕಾದರೂ ಹಾಕ್ಬೋದು. ಇದು ಆ್ಯಕ್ಚುಲಿ ಲಾಸ್ಟ್ ಒನ್ ಇದಾದಮೇಲೆ ಕೆಳಗಡೆ ಕಟ್ ಮಾಡಿ ಗಂಟಾಕಿ, ಇಲ್ಲಾಂದರೆ ಇದು ಈ ಥರ ಬರ್ತಿರುತ್ತೆ ಮೇಲ್ಗಡೆ. ಲಾಸ್ಟು ಎಂಡಿಂಗು ಲಾಸ್ಟು ಹಾಕ್ತೀವಿ ಮತ್ತು ಹಾಕೋದಿಲ್ಲ ಲಾಂಗ್ ಸ್ಟಿಚ್ ಅಂದಾಗ ಇದ್ರ ಕೆಳಗಡೆ ಕಟ್ ಮಾಡಿ ದಾರನ ಗಂಟಾಕಿ. ನೋಡಿರಿ ಡಿಸೈನ್ 2 ಲೈನು ಸಿಲ್ಕ್ ಜರಿ ಥ್ರೆಡ್, 2 ಲೈನ್ ಸಿಲ್ಕ್ ಥ್ರೆಡ್ಡು, 1 ಲೈನು ಶುಗರ್ ಬೀಡ್ಸು, ಮತ್ತು ಮಧ್ಯದಲ್ಲಿ ವಿ ಶೇಪ್ ಹಾಕಿದ್ದೀನಿ ಕಟ್ ವರ್ಕ್ ಬೀಡ್ಸು. ಈ ಮಧ್ಯದಲ್ಲಿ ಕೆಳಗಡೆ 3 mm ಬೀಡ್ಸ್ ಹಾಕಿದ್ದೀನಿ, ಮತ್ತು ವಿ ಶೇಪ್ ಒಂದು ವಿ ಶೇಪಲ್ಲಿ ಬೀಡ್ಸು, ಇನ್ನೊಂದು ವಿ ಶೇಪಲ್ಲಿ ಲವಂಗ ನಾಟ್ ಹಾಕಿದ್ದೀನಿ. ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನು. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.